ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. 4ನೇ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್ ಅಥವಾ ಮೋಷನ್ ಇನ್ 2 ಡೈಮೆನ್ಷನ್. ಆ ಚಾಪ್ಟರಿನ 3ನೇ ವಿಡಿಯೋ ಇದು. ಇನ್ನು ಇಂದಿನ 2 ವಿಡಿಯೋದಲ್ಲಿ ವೆಕ್ಟರ್ಸ್ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೆ. ಐ ಥಿಂಕ್ ಈವನ್ ಇನ್ ದಿಸ್ ವಿಡಿಯೋ ಆಲ್ಸೋ ಐ ವಿಲ್ ಕಂಟಿನ್ಯೂ ವಿತ್ ವೆಕ್ಟರ್ಸ್ ಓನ್ಲಿ, ಆ್ಯಂಡ್ ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಈವನ್ ಸ್ಟಾರ್ಟ್ ವಿತ್ ದ ಆ್ಯಕ್ಚುಯಲ್ ಮೋಷನ್ ಇನ್ 2 ಡೈಮೆನ್ಷನ್. ಹಾಗಾದರೆ ಇನ್ನು ಚಾಪ್ಟರ್ ಶುರು ಆಗಿಲ್ವಾ ಸರ್ ಅಂತ ಕೇಳ್ಬೋದು. ಆಗಿದೆ, ಚಾಪ್ಟರ್ ಸ್ಟಾರ್ಟ್ ಆಗಿದೆ. ಆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ವೆಕ್ಟರ್ಸ್ ಡೀಟೇಲ್ಸನ್ನು ನಾವು ಫಸ್ಟ್ ಕಲಿತಾ ಇದ್ದೀವಿ. ಯಾಕೆಂದರೆ ಈ ಮೋಷನ್ ಇನ್ 2 ಡೈಮೆನ್ಷನಲ್ಲಿ ನಾವು ಮೂಮೆಂಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ವೆಕ್ಟರ್ಸ್ನ ಅವಶ್ಯಕತೆ ಬಹಳ ಇದೆ. ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಮೋಷನ್ ಇನ್ 2 ಡೈಮೆನ್ಷನ್, ದಟ್ ಈಸ್ ಮೋಷನ್ ಇನ್ ಎ ಪ್ಲೇನ್, ಈವನ್ ಇನ್ ಮೋಷನ್ ಇನ್ 3 ಡೈಮೆನ್ಷನ್ ಆಲ್ಸೋ ವಿತ್ ದ ಹೆಲ್ಪ್ ಆಫ್ ವೆಕ್ಟರ್ಸ್ ಓನ್ಲಿ. ಸೊ ದಟ್ ಈಸ್ ವೈ ವಿ ಆರ್ ಗಿವಿಂಗ್ ಲಿಟ್ಲ್ ಬಿಟ್ ಮೋರ್ ಇಂಪಾರ್ಟೆನ್ಸ್ ಟು ವೆಕ್ಟರ್ಸ್. ವೆಕ್ಟರ್ ಅಂದರೆ ಏನು, ವೆಕ್ಟರ್ ಅಡಿಷನ್ ಯಾವ ಥರ, ಸಬ್ಟ್ರಾಕ್ಷನ್ ಯಾವ ಥರ, ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್, ಆಮೇಲೆ ರಿಸಲ್ಟೆಂಟ್ ವೆಕ್ಟರ್ನ ಕಂಡುಹಿಡಿಯೋದು, ಅವೆಲ್ಲ ಇಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಸೊ ಪ್ಲೀಸ್ ರೀಕಾಲ್, ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಡಿರೈವ್ಡ್ ಒನ್ ಈಕ್ವೇಷನ್ ದಟ್ ಈಸ್ R is equal to square root of P square plus Q square plus 2PQ cos theta, where theta is the angle between vector P and vector Q. This is theta, and the resultant is given by R, and also it makes an angle of alpha, and that also we discussed in the last video, that is alpha is equal to tan inverse of napusಕೊಳ್ಳಿ Q sin theta divided by P plus Q cos theta. So we have discussed all these things in the previous video. Okay, now let us proceed one step further. Now I am going to start with what is called resolution of vectors. After that I will go to unit vector and representation of the vector in terms of unit vector. ಇವೆರಡನ್ನು ಫಸ್ಟ್ ಫೋಕಸ್ ಮಾಡೋಣ. ಅದಾದಮೇಲೆ ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಟೇಕ್ ಅಪ್ ದ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಆಕ್ಸಿಲರೇಷನ್. ಆ್ಯಕ್ಚುಲಿ ಈ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಎನಿ ಮೋಷನ್ ಫಾರ್ ದಟ್ ಮ್ಯಾಟರ್ ಬಂದಾಗ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಿಲರೇಷನ್ ಈ ಮೂರರ ಬಗ್ಗೆ ನಾವು ಮಾತಾಡಲೇಬೇಕು. ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಮತ್ತು ಆಕ್ಸಿಲರೇಷನ್. ಮತ್ತು ಈ ಮೂರೂ ಕೂಡ ವೆಕ್ಟರ್ಸ್ ಆಗಿರೋದ್ರಿಂದ ವೆಕ್ಟರ್ ನಾಲೆಡ್ಜ್ ಬೇಕೇ ಬೇಕು. ಅರ್ಥ ಆಯ್ತಲ್ವ ನಾನು ಯಾಕೆ ವೆಕ್ಟರ್ಸ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಅಂತ? ಎಸ್, ಐ ಹೋಪ್ ಯು ಆರ್ ಫಾಲೋಯಿಂಗ್. ಎಸ್, ಐ ಆಮ್ ವೆರಿ ಹ್ಯಾಪಿ, ಯು ಆರ್ ಗಿವಿಂಗ್ ವೆರಿ ಗುಡ್ ಕಾಮೆಂಟ್ಸ್. ತುಂಬ ಜನ ಒಳ್ಳೊಳ್ಳೆ ಕಾಮೆಂಟ್ಸನ್ನು ಕೊಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಜೊತೆಗೆ ಇರಿ, ನಾನು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಡೋನಿದ್ದೀನಿ. ನಿಮಗೆ ರಿಯಲ್ ಫಿಸಿಕ್ಸನ್ನು ಟೀಚ್ ಮಾಡಬೇಕು ಅಂತ ನನಗೆ ಬಹಳ ಆಸೆ. ಆದಷ್ಟು ನನ್ನ ಎಫರ್ಟನ್ನು ಹಾಕಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕಂಟೆಂಟನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಗಿವ್ ಮಿ ಯುವರ್ ಸಜೆಷನ್ಸ್ ಆಲ್ಸೋ. ಬರೀ ಏನೋ ಅಪ್ರಿಸಿಯೇಷನ್ ಅಲ್ಲ, ಏನಾದರೂ ಡ್ರಾಬ್ಯಾಕ್ಸ್ ಇದ್ದರೆ ಸರ್ ಇಲ್ಲಿ ಹಾಗೆ ಹೀಗೆ ಇದೆ ಅಂತಂದರೆ ಅದರ ಕಾಮೆಂಟ್ಸನ್ನು ಕೊಡಿ. ಆಮೇಲೆ ಕೆಲವರು ಏನು ಹೇಳಿದ್ರು, ಉಲ್ಟಾ ಕಾಣಿಸ್ತಾ ಇದೆ ಬೋರ್ಡ್ ಅಂತ. ನನಗೆ ಸ್ವಲ್ಪ ಡೌಟ್ ಇದೆ. ಉಲ್ಟಾ ಅಂದರೆ ಲೆಟರ್ಸ್ ಉಲ್ಟಾ ಕಾಣಿಸ್ತಾ ಇದೆಯೋ ಅಥವಾ ಲೆಫ್ಟಿಂದ ರೈಟಿಗೆ ಬರ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ರೈಟಿಂದ ಲೆಫ್ಟಿಗೆ ಬರ್ತಾ ಇದ್ದೀನಿ. ಲೆಫ್ಟಿಂದ ರೈಟಿಗೆ ಹೋಗ್ತಾರೆ ನಾರ್ಮಲಿ ಕಾಲೇಜುಗಳಲ್ಲಿ, ಹಿಂಗೆ ಬರ್ಕೊಂಡು ಹೋಗ್ತಾರೆ. ನಾನು ರೈಟ್ ಸೈಡಿಂದ ಬರ್ತಾ ಇದ್ದೀನಿ. ದಿಸ್ ಈಸ್ ಓನ್ಲಿ ಟೆಕ್ನಿಕಲ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ನನ್ನ ಕ್ಯಾಮ್ರಾಗೆ ಇದು ಸೂಟ್ ಆಗ್ತಾ ಇರೋದ್ರಿಂದ ಐ ಆಮ್ ಕಮಿಂಗ್ ಫ್ರಮ್ ದಟ್ ಸೈಡ್ ಟು ದಿಸ್ ಸೈಡ್. ದೇರ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ದಿಸ್. ಓಕೆ, ವೆಲ್, ಬ್ಯಾಕ್ ಟು ದಿಸ್. ಸೊ ಲೆಟ್ ಮಿ ನೌ ಸ್ಟಾರ್ಟ್ ವಿತ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ನೋಡಿ, ಈಗ ಒಂದು ವೆಕ್ಟರ್ ಇದೆ ಈ ಥರ. ಇದನ್ನು ನಾನು ಒಂದು ಫೋರ್ಸ್ ಅಂತ ಕರಿತೀನಿ, ಎಫ್ ಅಂತ ಕರಿತೀನಿ. ಈ ವೆಕ್ಟರನ್ನು ನಾನು 2 ಭಾಗವಾಗಿ ಡಿವೈಡ್ ಮಾಡಬಹುದು. ಅದರಲ್ಲಿ ಒಂದು ಭಾಗ ಈ ಕಡೆಗಿರುತ್ತೆ, ಇನ್ನೊಂದು ಭಾಗ ಈ ಕಡೆಗಿರುತ್ತೆ. ಹೀಗೆ ಬರೋದನ್ನು ನಾನು ಹಾರಿಸಾಂಟಲ್ ಕಾಂಪೊನೆಂಟ್ ಅಂತ ಕರಿತೀನಿ, ಹೀಗೆ ಬರೋದನ್ನು ವರ್ಟಿಕಲ್ ಕಾಂಪೊನೆಂಟ್ ಅಂತ ಕರಿತೀನಿ. ಸೊ ಎನಿ ವೆಕ್ಟರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಹಾರಿಸಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್. ಸರ್ ಓನ್ಲಿ 2 ಕಾಂಪೊನೆಂಟ್ಸ್? ಇಲ್ಲ, ಬೇಕಾದಷ್ಟಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ 2ರಿಂದ ಶುರು ಮಾಡ್ತೀನಿ. ಸೊ ಅ ವೆಕ್ಟರ್ ಕ್ಯಾನ್ ಬಿ ಡಿವೈಡೆಡ್ ಅಥವಾ ರಿಸಾಲ್ವ್ಡ್ ಇಂಟು 2 ಕಾಂಪೊನೆಂಟ್ಸ್, ನೇಮ್ಲಿ ಹಾರಿಸಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್, ಆ್ಯಂಡ್ ದಿಸ್ ಈಸ್ ನೋನ್ ಆಸ್ ರೆಸಲ್ಯೂಷನ್ ಆಫ್ ವೆಕ್ಟರ್. ಒಂದು ವೆಕ್ಟರನ್ನು 2 ಭಾಗವಾಗಿ, 3 ಭಾಗವಾಗಿ, 4 ಭಾಗವಾಗಿ ವಿಂಗಡಿಸೋದಿದೆಯಲ್ಲ, ಅದನ್ನು ರೆಸಲ್ಯೂಷನ್ ಅಂತ ಕರೀತಾರೆ. ಸೊ ಈ ವೆಕ್ಟರನ್ನು ಇಲ್ಲಿ ಆ್ಯಂಗಲ್ ಥೀಟಾ ಅಂತ ತಗೊಂಡ್ರೆ ಐ ಕ್ಯಾನ್ ರೈಟ್ ಎಕ್ಸ್ ಕಾಂಪೊನೆಂಟ್ ಆಸ್ ಎಫ್ ಕಾಸ್ ಥೀಟಾ. ಇದೆಲ್ಲ ಏನು ಡೆರಿವೇಷನ್ ಬೇಕಾಗಿಲ್ಲ. ಇದನ್ನು ನಾನು ಎಫ್ ವೈ ಇಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ ಅಂತ ಬರೀಬಹುದು. ಓಕೆ, ಈಗ ಇದಕ್ಕೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಇದು ಒಂದು ಕಂಬ, ಮರದ ಕಂಬನೋ ಏನೋ ಒಂದು ಪೋಲ್ ಇದೆ, ಆಯಿತಾ? ಇದನ್ನು ನಾನು ಹಗ್ಗ ಕಟ್ಟಿ ಹಿಂಗೆ ಹೇಳಿದ್ರೆ ಹೀಗೆ ಹೋಗುತ್ತೆ,
ಅಂದರೆ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್, ಸೊ ದ ಬಾಡಿ ಈಸ್ ಡಿಸ್ಪ್ಲೇಸಿಂಗ್ ಇನ್ ದಟ್ ಡೈರೆಕ್ಷನ್. ಅದರ ಬದಲಿಗೆ ಹಿಂಗೊಂದು ಹಗ್ಗ ಕಟ್ಟಿ ಹೀಗೆ ಎಳೆಯೋದು, ಅಟ್ ದ ಸೇಮ್ ಟೈಮ್ ಮೈ ಫ್ರೆಂಡ್ ಈಸ್ ಪುಲ್ಲಿಂಗ್ ಲೈಕ್ ದಿಸ್. ಆ ಕಡೆಯಿಂದ ಒಬ್ಬ ಈ ಕಡೆಯಿಂದ ಒಬ್ಬ ಹೇಳಿದಾಗ ದಿಸ್ ಪೋಲ್ ನೈದರ್ ಗೋಸ್ ಲೈಕ್ ದಿಸ್ ನಾರ್ ಗೋಸ್ ಲೈಕ್ ದಿಸ್, ಇಟ್ ವಿಲ್ ಗೋ ಲೈಕ್ ದಿಸ್ ಓನ್ಲಿ. ಸೊ ನಿಮ್ಮ ಫೋರ್ಸು ಅಪ್ಲೈ ಮಾಡಿದರೆ ಈ ಕಡೆಗೆ ಅಪ್ಲೈ ಮಾಡಿದರೆ ಹಿಂಗೆ ಹೋಗುತ್ತೆ, ಬರೀ ಈ ಕಡೆಗೆ ಅಪ್ಲೈ ಮಾಡಿದರೆ ಹಿಂಗೆ ಹೋಗುತ್ತೆ, ಬರೀ ಈ ಕಡೆಗೆ ಅಪ್ಲೈ ಮಾಡಿದರೆ ಹಿಂಗೆ ಹೋಗುತ್ತೆ. ಅದರ ಬದಲಿಗೆ ಹಿಂಗೆ ಅಪ್ಲೈ ಮಾಡೋ ಬದಲಿಗೆ ಲೈಕ್ ದಿಸ್ ಆ್ಯಂಡ್ ಲೈಕ್ ದಿಸ್ ಯು ಅಪ್ಲೈ ಸೈಮಲ್ಟೇನಿಯಸ್ಲಿ ಅಟ್ ಎ ಟೈಮ್. ನೀವು ಹೀಗೆ ಮತ್ತು ಹೀಗೆ ಎಳೆದಾಗ ಇಟ್ ವಿಲ್ ಗೋ ಇನ್ ದಿಸ್ ಡೈರೆಕ್ಷನ್. ಸೊ ದಿಸ್ ಈಸ್ ರಿಸಲ್ಟೆಂಟ್ ಡೈರೆಕ್ಷನ್. ಸೊ ಅಂದರೆ ಇದರ ರಿವರ್ಸ್ ಅಷ್ಟೇ ನೋಡಿ, ಪಿ ಆ್ಯಂಡ್ ಕ್ಯೂ ಅನ್ನು ಕಂಬೈನ್ ಮಾಡಿ ರಿಸಲ್ಟೆಂಟ್ ಬರದೆ, ಆ ರಿಸಲ್ಟೆಂಟನ್ನು ಎರಡು ವೆಕ್ಟರ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ರಿಸಲ್ಟೆಂಟಿನ ರಿವರ್ಸೇನೆ ರೆಸಲ್ಯೂಷನ್. ಇಫ್ ಟೂ ವೆಕ್ಟರ್ಸ್ ಟುಗೆದರ್ ಕ್ಯಾನ್ ಬಿಹೇವ್ ಲೈಕ್ a single vector can be divided into two vectors. The process of dividing single vector into two vectors is called resolution of vector, and the resolved components are horizontal and vertical, ಅಥವಾ x component and y component. Now dear students, follow carefully. You have to look at theta. ಥೀಟಾ ಯಾವ ಸೈಡಿನ ಜೊತೆಗಿದೆ ಅಂತ ನೋಡ್ಕೋಬೇಕು. ಈ ಸೈಡಿನ ಜೊತೆಗಿದೆಯಾ, ಈ ಸೈಡಿನ ಜೊತೆಗಿದೆಯಾ ನೋಡ್ಕೋಬೇಕು. ಇಲ್ಲಿ ಇಟ್ ಈಸ್ ವಿತ್ ಹಾರಿಜಾಂಟಲ್ ಸೈಡ್, ಸೊ ದಟ್ ಈಸ್ ಥೀಟಾ ಹಿಯರ್. ಯಾವ ಸೈಡಿಗೆ ಥೀಟಾ ಇರುತ್ತೋ ಆ ಸೈಡನ್ನು ಕಾಸ್ ಥೀಟಾ ಅಂತ ಬರ್ಕೋಬೇಕು. ಇನ್ನು ಉಳಿದಿದ್ದು ಸೈನ್ ಥೀಟಾ ಆಗುತ್ತೆ. ಗೊತ್ತಾಯ್ತಾ? ಇನ್ನೊಮ್ಮೆ ಹೇಳ್ತೀನಿ, ಥೀಟಾ ಯಾವ ಸೈಡಿನ ಕಡೆಗಿದೆ ನೋಡಿಕೊಂಡು ಆ ಸೈಡಿಗೆ ಎಫ್ ಕಾಸ್ ಥೀಟಾ, ಇನ್ನು ಉಳಿದಿದ್ದು ಸೈನ್ ಥೀಟಾ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದೇ ಡಯಾಗ್ರಾಮಲ್ಲಿ ಒಂದು ವೇಳೆ ಅವರು ಇದು ವರ್ಟಿಕಲ್ಲು, ಇದು ಹಾರಿಜಾಂಟಲ್, ಇದನ್ನು ಥೀಟಾ ಕೊಟ್ಟಿದ್ರಪ್ಪ, ಅವಾಗ ಇದು ಎಫ್ ವೈನೇ, ಬಟ್ ಇಟ್ ಈಸ್ ನಾಟ್ ಎಫ್ ಸೈನ್ ಥೀಟಾ. ಇದು ಎಫ್ ಎಕ್ಸ್ ಎ, ಬಟ್ ಇಟ್ ಈಸ್ ನಾಟ್ ಎಫ್ ಕಾಸ್ ಥೀಟಾ. ನೌ ದಿಸ್ ಈಸ್ ಎಫ್ ಕಾಸ್ ಥೀಟಾ, ದಿಸ್ ಈಸ್ ಎಫ್ ಸೈನ್ ಥೀಟಾ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬಹಳ ಕನ್ಫ್ಯೂಸ್ ಆಗುತ್ತೆ. ಯಾವ ಸೈನ್ ಥೀಟಾ ಯಾವ ಕಾಸ್ ಥೀಟಾ ಬರೀಬೇಕು ಗೊತ್ತೇ ಆಗೋದಿಲ್ಲ. ಎಸ್ಪೆಷಲಿ ಸಿ ಇ ಟಿ ಕ್ವಶನ್ಸ್ ಬಂದಾಗಂತೂ ಇವು ಭಾಳ ತಲೆ ತಿಂತವೆ. ಈ ವೆಕ್ಟರ್ ಕಾನ್ಸೆಪ್ಟ್ ಇದೆಯಲ್ಲ, ಸೆಕೆಂಡ್ ಪಿ ಯು ಸಿನಲ್ಲಿ ಬಹಳ ಕಡೆ ಬರುತ್ತೆ. ಎಸ್ಪೆಷಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೋರ್ಸ್, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆಲ್ಲ ಬರಿತೀವಿ. ಅವೆಲ್ಲ ವೆಕ್ಟರ್ಸೇನೆ. ಅಲ್ಲಿ ಈ ಥರ ರೆಸಲ್ಯೂಷನ್ನು ಮತ್ತು ರಿಸಾಲ್ವಿಂಗು ಮತ್ತು ರಿಸಲ್ಟೆಂಟು ಇವೆಲ್ಲ ಬರ್ತವೆ. ಸೊ ಅದಕ್ಕೆ ನಾನು ಹೇಳೋದು, ಬೇಸಿಕ್ಸನ್ನು ಚೆನ್ನಾಗಿ ತಿಳ್ಕೊಂಬಿಟ್ರೆ ಅದು ಎಂಥ ಕಾಂಪ್ಲಿಕೇಟೆಡ್ ಆದರೂ ಆಗಿರಲಿ, ಸ್ವಲ್ಪ ಮೈಂಡ್ ಅಪ್ಲೈ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತು. ಮಕ್ಕಳೇ, ಒಂದು ತಿಳ್ಕೊಳ್ಳಿ, ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ, ಎಲ್ಲವೂ ಸಾಧ್ಯವೇ. ಅದು ಸಾಧ್ಯ ಅಂತ ಅಂದ್ಕೋಬೇಕು ಹೊರತು ಅಸಾಧ್ಯ ಅಂತ ಅಂದ್ಕೋಬಾರ್ದು. ಇಂಪಾಸಿಬಲ್ ಅಲ್ಲ, ಇಟ್ ಈಸ್ ಪಾಸಿಬಲ್ ಅಂತ ಅಂದ್ಕೋಬೇಕು. ಇಟ್ ಈಸ್ ಪಾಸಿಬಲ್ ಆಗಬೇಕು ಅಂದರೆ ಫಂಡಮೆಂಟಲ್ಸಿಂದ ಬರಬೇಕು. ಫಂಡಮೆಂಟಲ್ಸನ್ನು ಚೆನ್ನಾಗಿ ಕಲಿತಾ ಅಂದರೆ ಬೇಸಿಕ್ಕಿಂದ ಕಲಿತಾ ಹೋದರೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ನೀವು ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಆಗ್ತಾ ಹೋದಂಗೆಲ್ಲ ಅದು ಎಂಥ ಕಾಂಪ್ಲಿಕೇಟೆಡ್ ಆದರೂ ಕೊಡಲಿ ನೀವು ಸಾಲ್ವ್ ಮಾಡ್ಬೋದು. ಮತ್ತು ಈ IIT JEE CET ರ್ಯಾಂಕ್ ಬರೋರೆಲ್ಲ ಏನು ಮಾಡ್ತಾರೆ, ಫಂಡಮೆಂಟಲ್ಸನ್ನು ಚೆನ್ನಾಗಿ ಕಲಿತಾರೆ, ಆಮೇಲೆ ಅದಕ್ಕೆ ತಕ್ಕನಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಮಾಡ್ತಾ ಅದು ನಾಲೆಡ್ಜು ಇನ್ನೂ ಬೆಳೀತಾ ಹೋಗುತ್ತೆ. ನೀವು ಮಾಡಬಲ್ರಿ, ನನ್ನ ವಿಡಿಯೋ ನೋಡ್ತೀರಾ, ನಿಮಗೂ ಕೂಡ ಸಾಧ್ಯತೆ ಇದೆ. ಐ ಆಮ್ ಕಾನ್ಫಿಡೆಂಟ್. ಓನ್ಲಿ ಥಿಂಗ್, ಯು ಪುಟ್ ಯುವರ್ ಎಫರ್ಟ್ ಹಾನೆಸ್ಟ್ಲಿ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತಾರೆ. ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನನ ಹಾಕಿ. ನಮ್ಮ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಕೂಡ ಇದನ್ನೇ ತಾನೇ, ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು, ಪ್ರತಿಫಲ ತಾನಾಗಿ ಬರುತ್ತೆ. ಆದರೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲ ಅಂದಾಗ ಏನಾಗುತ್ತೆ, ಅರ್ಧಂಬರ್ಧ ಮಾಡಿದಾಗ ಅದು ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಓಕೆ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. ವಾಟ್ ಐ ವಾಸ್ ಟೆಲ್ಲಿಂಗ್, ಥೀಟಾ ಯಾವ ಸೈಡಿಗೆ ಇದೆಯೋ ಅದು ಪಾಸಿಟಿವ್, ಯಾವ ಸೈಡಿಗೆ ಅದು ಕಾಸ್ ಥೀಟಾ, ಇನ್ನು ಉಳಿದಿದ್ದು ಸೈನ್ ಥೀಟಾ ಆಗುತ್ತೆ. ಅದೇ ಥರ ಇದು ಕಾಸ್ ಥೀಟಾ ಆಯಿತು, ಇದು ಎಫ್ ಸೈನ್ ಥೀಟಾ ಆಯಿತು, ಇಲ್ಲಿ ಇದು ಎಫ್ ಸೈನ್ ಥೀಟಾ, ಇದು ಕಾಸ್ ಥೀಟಾ. ಸೊ ಇಷ್ಟು ಹೇಳಿದ ಮೇಲೆ ಇವಾಗ ಒಂದು ಡಯಾಗ್ರಾಮನ್ನು ಬರಿತೀನಿ. ಇಲ್ಲಿ ಡಯಾಗ್ರಾಮನ್ನು ಬರೆದು ಅದರ ಕಾಂಪೊನೆಂಟ್ಸನ್ನು ಬರಿತಾ ಹೋಗ್ತೀನಿ. ಲುಕ್ ಅಟ್ ದ ಡಯಾಗ್ರಾಮ್. ಫಸ್ಟ್ ಐ ಟೇಕ್ ದಿ ಕ್ವಾಡ್ರಾಟಿಕ್ ಸಿಸ್ಟಮ್. ಒಂದು ಈ ಥರ, ಇದು quadratic ಅಲ್ಲ, ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ದಿಸ್ ಈಸ್ ಪ್ಲಸ್ ಎಕ್ಸ್ ಸೈಡ್, ದಿಸ್ ಈಸ್ ಮೈನಸ್ ಎಕ್ಸ್ ಸೈಡ್, ದಿಸ್ ಈಸ್ ವೈ ಸೈಡ್, ದಿಸ್ ಈಸ್ ಮೈನಸ್ ವೈ ಸೈಡ್. ಗೊತ್ತಾಯ್ತಲ್ವಾ? ಈಗ
ಈ ಕ್ವಾಡ್ರ್ಯಾಂಗಲಲ್ಲಿ 4 ಭಾಗ ಇದೆ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಮಕ್ಕಳೇ ಗಮನಿಸಿ, ನಾನು ಇಲ್ಲಿ ಒಂದು ವೆಕ್ಟರನ್ನು ಬರಿತೀನಿ. ಇದೇ ವೆಕ್ಟರನ್ನೇ ಬರಿತೀನಿ, ಆಯಿತಾ. ಇದು ಎಫ್ ಅಂತ ಬರಿತೀನಿ. ಇಲ್ಲಿ ಥೀಟಾ ತಗೊಂಡ್ರೆ ಅವಾಗ ಎಫ್ ಎಕ್ಸ್ ಈ ಕಡೆಗಿರುತ್ತೆ, ಎಫ್ ವೈ ಈ ಕಡೆಗಿರುತ್ತೆ, ಆಯಿತಾ. ಇದನ್ನು ಫಸ್ಟ್ ಪಾರ್ಟ್ ಅಂತ ತಗೊಂಡು ಈ ಫಸ್ಟ್ ಪಾರ್ಟ್ಗೆ ರಿಸಾಲ್ವ್ಡ್ ಕಾಂಪೊನೆಂಟ್ಸನ್ನು ಬರಿತೀನಿ. ಸೊ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಕಾಸ್ ಥೀಟಾ, ಎಫ್ ವೈ ಈಸ್ ಈಕ್ವಲ್ ಟು ಎಫ್ ಸೈನ್ ಥೀಟಾ. ಗೊತ್ತಾಯ್ತಲ್ವಾ? ಅದನ್ನೇ ನಾನು ಅವಾಗಲೇ ಹೇಳಿದ್ದು. ಒಂದು ವೇಳೆ ಈ ಥೀಟಾನ ಇಲ್ಲಿ ಕೊಟ್ಟರು ಅಂದರೆ ಇಲ್ಲಿದೆಯಲ್ಲ ಇದನ್ನು ಬರ್ದಾಕ್ತೀರಾ. ಓಕೆ, ಸೊ ನಾನು ಇಲ್ಲೆರಡು ಹೇಳಿದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಅಂದರೆ ಫೋರ್ಸ್ ಈ ಕಡೆ ಅಪ್ಲೈ ಮಾಡ್ತಾ ಇಲ್ಲ, ಇದನ್ನು ಹಿಂಗೆ ಎಳಿತಾ ಇಲ್ಲ, ಹಿಂಗೆ ಎಳಿತಿದ್ದೀರಾ ಅಂತ ಇಟ್ಕೊಳ್ಳೋಣ. ಅಂದರೆ ದ ಫೋರ್ಸ್ ಈಸ್ ನೌ ಲೈಕ್ ದಿಸ್ ಈಸ್ ಎಫ್ ಅಂತ ಇಟ್ಕೊಳ್ಳಿ. ಓಕೆ, ನೌ ಲೆಟ್ ಮಿ ಟೇಕ್ ದಿಸ್ ಓನ್ಲಿ ಆಸ್ ಎ ಥೀಟಾ. ಗೊತ್ತಾಗ್ತಾ ಇದೆಯಾ? ಇದನ್ನು ಸೆಕೆಂಡ್ ಎಕ್ಸಾಂಪಲ್ ಅಂತ ತಗೋತೀನಿ. ಈಗ ಸೆಕೆಂಡ್ ಎಕ್ಸಾಂಪಲಿಗೆ ನಾನು ಬರೆಯೋದಾದರೆ ಇಲ್ಲಿ ಬರಿತೀನಿ ನೋಡಿ, ಎಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ತಾನೇ ಇದೆ, ಎಕ್ಸ್ ಈ ಕಡೆ ತಾನೇ ಇದೆ, ಸೊ ಇಟ್ ಮಸ್ಟ್ ಬಿ ಎಫ್ ಕಾಸ್ ಥೀಟಾ ಓನ್ಲಿ. ಆದರೆ ಅದು ಪಾಸಿಟಿವ್ ಡೈರೆಕ್ಷನ್ ಇಲ್ಲ, ನೆಗೆಟಿವ್ ಡೈರೆಕ್ಷನ್ ಇದೆ. ಸೊ ಹಂಗಾಗಿ ಮೈನಸ್ ಹಾಕಬೇಕು. ಇಟ್ ಈಸ್ ಮೈನಸ್ ಎಫ್ ಕಾಸ್ ಥೀಟಾ. ಅಂದರೆ ಎಕ್ಸ್ ಕಾಂಪೊನೆಂಟ್ ಈಸ್ ನೆಗೆಟಿವ್ ಅಂತ ಅರ್ಥ. ಎಕ್ಸ್ ಕಾಂಪೊನೆಂಟ್ ಈಸ್ ನೆಗೆಟಿವ್. ಕಮ್ ಆನ್ ಟೆಲ್ ಮಿ ವಾಟ್ ಅಬೌಟ್ ಎಫ್ ವೈ. ಎಫ್ ವೈ ನೀವು ಬರೆದ್ಬಿಡಿ ನೋಡೋಣ. ಎಸ್ ಸರ್, ದಿಸ್ ಈಸ್ ಎಫ್ ವೈ. ಇದನ್ನು ಹೀಗೆ ಮತ್ತು ಹೀಗೆ ಡಿವೈಡ್ ಮಾಡಿ. ಅಂದರೆ ನೋಡಿ, ನಿಮ್ಮ ವೆಕ್ಟರ್ ಏನಿದೆಯಲ್ಲ, ಇದನ್ನು ಡಿವೈಡ್ ಮಾಡಿದಾಗ ಆ ಎರಡು ಮಧ್ಯದಲ್ಲೇ ಇರಬೇಕದು. ಸೊ ಏನು ಡಿವೈಡ್ ಮಾಡ್ಕೋತೀರಾ ಅವೆರಡರ ಮಧ್ಯದಲ್ಲೇ ಇರಬೇಕು. ಮಧ್ಯದಲ್ಲೇ ಸೆಂಟರ್ ಅಂತಲ್ಲ, ಈ ಕಡೆಗಿದ್ರು ನಡೆಯುತ್ತೆ, ಈ ಕಡೆಗಿದ್ರು ನಡೆಯುತ್ತೆ. ಸೊ ಇದು ಎಕ್ಸ್ ಇದು ವೈ ಆದರೆ ಹಿಂಗೆ, ಆಯಿತಾ. ಒಂದು ವೇಳೆ ಹಿಂಗಿದೆಯಾ, ಓಕೆ, ಎಕ್ಸ್ ಆ್ಯಂಡ್ ವೈ ಈ ಥರ. ಒಂದು ವೇಳೆ ಹೀಗಿದೆಯಾ, ಅಗೇನ್ ಯು ಡಿವೈಡ್ ಎಕ್ಸ್ ಆ್ಯಂಡ್ ವೈ ಹಾಗೆ. ಸೊ ದಿಸ್ ಈಸ್ ವೈ, ದಿಸ್ ಈಸ್ ಎಕ್ಸ್, ಅವೆರಡರ ಮಧ್ಯದಲ್ಲೇ ಇರಬೇಕು. ಸೊ ಆನ್ ದಟ್ ಬೇಸಿಸ್ ಎಫ್ ವೈ ಈಸ್ ಎಫ್ ಸೈನ್ ಥೀಟಾ. Tell me, is it plus or minus? Sir, it is along y axis, so it must be plus. So plus ಇದ್ದಾಗ ಏನು ಬರೆಯೋ ನೆಸೆಸಿಟಿ ಏನಿಲ್ಲ. ಓಕೆ, ವೆಲ್ ಐ ಹೋಪ್ ಯು ಆರ್ ಫಾಲೋಯಿಂಗ್. ನೆಕ್ಸ್ಟ್ ಇದು ಸ್ವಲ್ಪ ನಾನು ಲೆಂತಿನೇ ಆಗಿರ್ಬೋದು, ಆದರೆ ಐ ಆಮ್ ಶ್ಯೂರ್ ಇಷ್ಟು ಡೀಟೇಲ್ ಆಗಿ ನಾನು ಹೇಳೋದ್ರ ಉದ್ದೇಶ ಏನು, ನೀವು ಚೆನ್ನಾಗಿ ಕಲೀಲಿ ಅಂತ ಕಲಿತೀರಾ. ಐ ಆಮ್ ಶ್ಯೂರ್ ಮೋಸ್ಟ್ಲಿ ಇಷ್ಟು ಡೀಟೇಲ್ ಆಗಿ ನಾನು ನೋಡ್ದಂಗೆ ಎಲ್ಲೂ ಹೇಳಿರೋದು ಕಂಡಿಲ್ಲ. ಸೊ ನಾನು ಐ ಆಮ್ ಸ್ಪೆಂಡಿಂಗ್ ಲಿಟಲ್ ಬಿಟ್ ಆಫ್ ಮೋರ್ ಟೈಮ್. ಓಕೆ, ನೌ ಕಮಿಂಗ್ ಟು ದಿಸ್ ಸೈಡ್. ಈಗ ಮೂರನೇ ಎಕ್ಸಾಂಪಲ್, ಇದನ್ನು ಥೀಟಾ ಅಂತ ತಗೋತೀನಿ ಮಕ್ಕಳೇ, ಇದನ್ನು ಥೀಟಾ ಅಂತ ತಗೋತೀನಿ. ಓಕೆ, ನೌ ಪ್ಲೀಸ್ ರೈಟ್ ಥರ್ಡ್ ಎಕ್ಸಾಂಪಲ್. ಎಕ್ಸ್ ಕಾಂಪೊನೆಂಟ್ ಎಫ್ ಎಕ್ಸ್, ಈಸ್ ಇಟ್ ಪ್ಲಸ್ ಆರ್ ಮೈನಸ್? ಸರ್, ಇಟ್ ಈಸ್ ಸ್ಟಿಲ್ ಮೈನಸ್ ಓನ್ಲಿ. ಎಸ್, ಮೈನಸ್ ಎಫ್ ಇಂಟು ಕಾಸ್ ಥೀಟಾನ ಸೈನ್ ಥೀಟಾನ? ಸರ್, ಇಲ್ಲಿ ಥೀಟಾ ಇಲ್ಲ ಸರ್, ಹಾಗಾದರೆ ಬರೀರಪ್ಪ ಅದನ್ನು ಸೈನ್ ಥೀಟಾ ಅಂತ. ಓಕೆ, ಆಮೇಲೆ ಎಫ್ ವೈ ಪ್ಲೀಸ್ ಡಿಸೈಡ್ ಈಸ್ ಇಟ್ ಪ್ಲಸ್ ಆರ್ ಮೈನಸ್? ಸರ್, ಇದಲ್ವಾ ಸರ್ ವೈ ಕಾಂಪೊನೆಂಟ್ ಆಗೋದು, ಯಾಕಂದರೆ ಇವೆರಡರ ಮಧ್ಯದಲ್ಲಿರಬೇಕು ಅಂತ ಹೇಳಿದ್ರಲ್ವಾ? ಕರೆಕ್ಟ್ ನೋಡಿ, ಇವೆರಡರ ಮಧ್ಯದಲ್ಲಿರಬೇಕು. ಇವೆರಡರ ಮಧ್ಯದಲ್ಲಿರಬೇಕು. ಓಕೆ, ಇದು ಮೈನಸ್ ಎಕ್ಸು, ಇದು ಮೈನಸ್ ವೈ ಆಗುತ್ತೆ. ಅಲ್ಲಿಗೆ ದಿಸ್ ಈಸ್ ಮೈನಸ್ ಎಫ್ ಥೀಟಾ ಇದ್ರ ಜೊತೆಗಿರೋದ್ರಿಂದ ಕಾಸ್ ಥೀಟಾ. ಅಂದರೆ ಯಾವಾಗಲೂ ವೈ ಕಾಂಪೊನೆಂಟ್ ಸೈನೇ ಇರಬೇಕಂತ ಏನೂ ಇಲ್ಲ. ಥೀಟಾ ಯಾವ ಕಡೆಗಿದೆ ಅನ್ನೋದನ್ನು ನೋಡಿಕೊಂಡು ಡಿಸೈಡ್ ಮಾಡಬೇಕು ಅಂತ ಅದಕ್ಕೆ ಫಸ್ಟಿಗೆ ಹೇಳಿದ್ದು ನಾನು. ಇನ್ನು ಕೊನೆಯದಾಗಿ 4ನೇ ಕ್ವಾಡ್ರೆಂಟ್ ಒಂದು ಬರೆದ್ಬಿಡ್ತೀನಿ ನೋಡಿ. ಇಲ್ಲಿದೆ ಅಂತ ಇಟ್ಕೊಳ್ಳಿ, ಈ ಥರ ಇದೆ ಅಂತ ಇಟ್ಕೊಳ್ಳೋಣ. ಸ್ಟಿಲ್ ಐ ಟೇಕ್ ದಿಸ್ ಓನ್ಲಿ ಆಸ್ ಥೀಟಾ. ಇದನ್ನೇ ಥೀಟಾ ಅಂತ ತಗೋತೀನಿ. ಕಮ್ ಆನ್ ಟೆಲ್ ಮೀ, ಎಫ್ ಎಕ್ಸ್, ವಾಟ್ ಈಸ್ ಎಫ್ ಎಕ್ಸ್ ನಾವು? ಯಾವ ಕಡೆಗಿರುತ್ತೆ? ಅದೇ ಇವೆರಡರ ಮಧ್ಯದಲ್ಲಿರಬೇಕು ಅಂತ ಹೇಳಿದ್ನಲ್ವಾ? ನೋಡ್ರಪ್ಪ, ಇದು ಎಕ್ಸ್, ಇದು ವೈ. ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್ ಇದೆ. ಅಂದರೆ ಎಕ್ಸ್ ಈಸ್ ಪ್ಲಸ್ ಎಫ್ ಇಂಟು ಥೀಟಾ ಇದೆಯಾ? ಇಲ್ಲ ಅಂದಮೇಲೆ ಅದು ಸೈನ್ ಥೀಟಾನೇ ಆಗಿರಬೇಕು. ಓಕೆ, ಎಫ್ ವೈ ಯಾವ ಕಡೆಗಿದೆ? ಸರ್, ಕೆಳಗಡೆಗಿದೆ, ಅಂದರೆ ಮೈನಸ್ ಅದು. ಸೊ ಇಟ್ ಈಸ್ ಮೈನಸ್ ಎಫ್ ಕಾಸ್ ಥೀಟಾ. ಐ ಹೋಪ್ ಯು ಫಾಲೋಡ್ ದಿಸ್. ಈ ಥರ 4 ಕ್ವಾಡ್ರೆಂಟೇ. 2 ಡೈಮೆನ್ಷನ್ ಅಂದರೆ ಇಷ್ಟೇ ಬರೋದು. 2 ಡೈಮೆನ್ಷನಲ್ಲಿ ಎಕ್ಸ್ ಆ್ಯಂಡ್ ವೈನೇ ಬರೋದು. ಸಾಕು, ನಮಗೆ ಇಷ್ಟು ಸಾಕು. ಸೊ ದಿಸ್ ಈಸ್ ಅಬೌಟ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಓಕೆ, ಸೊ ರೆಸಲ್ಯೂಷನ್ ಆಫ್ ವೆಕ್ಟರ್ಸನ್ನು ಮಾಡೋದು ಹೇಗೆ, ಆ ಕಾಂಪೊನೆಂಟ್ಸನ್ನು ಬರೆಯೋದು ಹೇಗೆ, ಥೀಟಾ ಯಾವ ಕಡೆಗಿದ್ರೆ ಕಾಸ್ ಬರೀಬೇಕು, ಸೈನ್ ಬರೀಬೇಕು, ಇವನ್ನೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಇಷ್ಟು ಆದ ಮೇಲೆ ನೌ ಐ ಮೂವ್ ಆನ್ ಟು ಯೂನಿಟ್ ವೆಕ್ಟರ್.
ಯೂನಿಟ್ ವೆಕ್ಟರ್ನ ಮ್ಯಾಗ್ನಿಟ್ಯೂಡು 1 ಅಂತ ಆಲೆ ತುಂಬ ಹಿಂದೆನೇ ನಾನು ಹೇಳಿದ್ದೀನಿ, ಫಸ್ಟ್ ವೀಡಿಯೋದಲ್ಲೇ ಅನಿಸುತ್ತೆ ಹೇಳಿದ್ದೀನಿ. ನೋಡಿ, ವೆಕ್ಟರ್ ಅಂದರೆ ಏನಪ್ಪ? ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಆ್ಯಕ್ಚುಲಿ ವೆಕ್ಟರ್ ಈಸ್ ನಥಿಂಗ್ ಬಟ್ ಎ ಕಾಂಬಿನೇಷನ್ ಆಫ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಪ್ಲಸ್ ಅಂತ ಬರೀಬಾರ್ದು, ಡೈರೆಕ್ಷನ್. ಈಗ ಒಂದು ವೆಕ್ಟರ್ ಎ ಅಂತ ಇದೆ, 2 ನ್ಯೂಟನ್ ಅಂತ, ಅಥವಾ ವೆಕ್ಟರ್ ಎಫ್ 2 ನ್ಯೂಟನ್ ಅಲಾಂಗ್ ದಿಸ್ ಡೈರೆಕ್ಷನ್ towards north, towards east, towards northeast. ಈ ಥರ ಎಲ್ಲ ನಾವು ಹೇಳ್ಬೋದು. ಅಪ್ವರ್ಡ್, ಡೌನ್ವರ್ಡ್, ಲೆಫ್ಟ್ ಸೈಡ್, ರೈಟ್ ಸೈಡ್. ಇದನ್ನೇ ನಾವು ದಿಕ್ಕು ಅಂತ ಕರೆಯೋದು, ಡೈರೆಕ್ಷನ್ಸ್ ಅಂತ ಕರೆಯೋದು. ಸೊ ಒಂದು ವೆಕ್ಟರ್ ಇದೆ, 5 ನ್ಯೂಟನ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಅಥವಾ 5 ನ್ಯೂಟನ್ ಅಲಾಂಗ್ ವೈ ಆಕ್ಸಿಸ್, ಅಥವಾ 5 ನ್ಯೂಟನ್ ಅಲಾಂಗ್ ದಿಸ್ ಆಕ್ಸಿಸ್ ಅಂತೀರಿ. ಅವಾಗ ನಾನು ಇದನ್ನು 5 ನ್ಯೂಟನ್ ಅಂತ ಬರೆದೆ, ದಿಸ್ ಡೈರೆಕ್ಷನ್ ಅನ್ನೋದನ್ನು ಹೆಂಗೆ ಬರೀತೀರಾ? ದಿಸ್ ಡೈರೆಕ್ಷನ್ ಅಂತ ಬರೆಯೋಕ್ಕಾಗುತ್ತಾ? ವರ್ಡಿಂಗ್ಸ್ ಅಲ್ಲಾದರೆ ಬರಿಬೋದು ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ, ಬಟ್ ಪದೇ ಪದೇ ಅಲಾಂಗ್ ಎಕ್ಸ್ ಆಕ್ಸಿಸ್, ಅಲಾಂಗ್ ವೈ ಆಕ್ಸಿಸ್, ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಹಿಂಗೆಲ್ಲ ಬರೆಯೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, 5 ಅಂತ ಬರೆದು, ನ್ಯೂಟನ್ ಅಂತ ಏನು ಬರೆಯೋದು ಬೇಡ, ಒಂದು ಪರ್ಟಿಕ್ಯುಲರ್ ಸಿಂಬಲನ್ನು ಯೂಸ್ ಮಾಡ್ತೀವಿ, ಎ ಕ್ಯಾಪ್ ಅಂತ. ಆ ಎ ಕ್ಯಾಪ್ ಅನ್ನೋದೇ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಯಾವಾಗಲೂ ಡೈರೆಕ್ಷನನ್ನು ಮೆನ್ಷನ್ ಮಾಡುತ್ತೆ, ಇದು ಮ್ಯಾಗ್ನಿಟ್ಯೂಡನ್ನು ಮೆನ್ಷನ್ ಮಾಡುತ್ತೆ. ಅಲ್ಲಿಗೆ ವೆಕ್ಟರ್ ಬಂದುಬಿಟ್ಟು 5 ಎ ಕ್ಯಾಪ್. ಇನ್ ಜನರಲ್ ವಿ ಕ್ಯಾನ್ ರೈಟ್ ವೆಕ್ಟರ್ ಎ ಆಸ್ ಮಾಡ್ಯುಲಸ್ ಆಫ್ ಎ ಇಂಟು ಎ ಕ್ಯಾಪ್. ಇದು ವೆಕ್ಟರ್ನ ಆ್ಯಕ್ಚುಯಲ್ ರೆಪ್ರೆಸೆಂಟೇಷನ್. ಇದು ನಾನು ತುಂಬ ಬಿಗಿನಿಂಗಲ್ಲೇ ಹೇಳಬೇಕಾಗಿತ್ತು, ಬಟ್ ಪರ್ಪಸ್ಫುಲಿ ಐ ಪೋಸ್ಟ್ಪೋನ್ಡ್ ಇಟ್. ಯಾಕೆಂದರೆ ಯೂನಿಟ್ ವೆಕ್ಟರ್ಗೆ ನಾನು ಬಹಳ ಇಂಪಾರ್ಟೆನ್ಸನ್ನು ಕೊಟ್ಟು ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಈಗ ನಾನು ಹೇಳಿದರೆ ಅದು ಹಂಗೆ ಮೈಂಡಲ್ಲಿರುತ್ತೆ, ಕಂಟಿನ್ಯೂಟಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ಹೇಳಿದ್ದೀನಿ. ಸೊ a vector is nothing but a combination of magnitude and direction. This vector, especially this particular vector which we use to represent the direction, is called unit vector. So what is a unit vector? It is a vector of magnitude 1. Unit andre 1 anta physics alli. Unit andre kg, meter, gram, second, ಅದು ಬೇರೆ ಥರ ಯೂನಿಟ್. ಇಲ್ಲಿ ಇನ್ನೊಂದು ಯೂನಿಟ್ ಅಂದರೆ 1 ಅಂತ. ಯೂನಿಟ್ ಅಂತಂದರೆ 1 ಅನ್ನೋ ಥರ ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟಲ್ಲಿ ಈ ಥರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೈನ್ಸ್ ಒಂದೊಂದು ಸತಿ ಯಾಕೆ ಟಫ್ ಅನಿಸುತ್ತೆ ಅಂದರೆ ಇದಕ್ಕೋಸ್ಕರ ಒಂದೇ ಪದನ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆದಕ್ಕೋಸ್ಕರ ಬಳಸ್ತೀವಿ, ಆವಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಚಾಪ್ಟ್ರಲ್ಲಿ ಯೂನಿಟ್ ಅಂತಂದರೆ ಇಟ್ ಈಸ್ ಎ ಮೆಷರ್ಮೆಂಟ್, ಇಟ್ ಈಸ್ ಎ ರೆಫರೆನ್ಸ್ ಫಾರ್ ಮೆಷರ್ಮೆಂಟ್ ಅಂತ ಹೇಳಿದರು. ಇಲ್ಲಿ ಏನೋ ಯೂನಿಟ್ ಅಂದರೆ 1 ಅಂತಾರೆ. ಸೊ ಅವಾಗ ನಾವೇನು ಮಾಡಬೇಕು, ಇಲ್ಲಿ ಯೂನಿಟನ್ನು ಯೂನಿಟಿ ಅಂತಂದರೆ ಸಿಂಗಲ್ ಅನ್ನೋ ಥರ ತಗೋಬೇಕು. ಸೊ ಇದನ್ನೇ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕರೆಯೋದು. ಇದೆಲ್ಲ ಬಂದುಬಿಡುತ್ತೆ. ಆಮೇಲೆ ಮಕ್ಕಳೇ, ಸೈನ್ಸ್ ಕಲಿಯೋದ್ರ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಈ ಥರ ಅನಾಲಿಟಿಕಲ್ ಪವರ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಥಿಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಕ್ಲಿಷ್ಟಕರವಾದ ಸನ್ನಿವೇಶಗಳನ್ನು ಬಿಡಿಸಿ ಎಳೆಯಾಗಿ ಬಿಡಿಸಿ ನೋಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಸೈಂಟಿಫಿಕ್ ಥಿಂಕಿಂಗ್ ಅಂತಂದೇ ಕರೀತಾರೆ ಅದನ್ನು. ಸುಮ್ಮನೆ ಕಣ್ಣು ಮುಚ್ಕೊಂಡು ನಾವು ನಂಬೋದಿಲ್ಲ, ಕಣ್ಣು ಮುಚ್ಕೊಂಡು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇದನ್ನೇ ನಾನು ಫಸ್ಟ್ ಚಾಪ್ಟರ್ನಲ್ಲಿ ಕೂಡ ಹೇಳಿದ್ದೀನಿ. ಈಗ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದನ್ನು ಸೈಂಟಿಫಿಕ್ ಆಗಿ ನಾವು ಸ್ಟಡಿ ಮಾಡಬೇಕು. ಯಾಕೆ ಆಕ್ಸಿಡೆಂಟ್ ಆಯಿತು, ಅಲ್ಲೇನಾದ್ರು ರೋಡ್ ವೆಟ್ ಆಗಿತ್ತಾ, ಡ್ಯಾಮೇಜ್ ಆಗಿತ್ತಾ, ಕರ್ವ್ ತುಂಬ ಇತ್ತಾ, ಕರ್ವೇಚರ್ ತುಂಬ ಇದ್ದು ಸ್ಕಿಡ್ ಆಯಿತಾ, ಅಥವಾ ಅಲ್ಲಿ ವಿಸಿಬಿಲಿಟಿ ಕಡಿಮೆ ಇತ್ತಾ, ಆಯಿತಾ. ನಾವು ಅಂತಂದರೆ ಅದನ್ನು ಸ್ಟಡಿ ಮಾಡೋ ಯಾರೇ ಬೇಕಾದ್ರೂ ಆಗಿರ್ಬೋದು, ಬಟ್ ಟ್ರಾಫಿಕ್ ಪೊಲೀಸ್ ಕೂಡ ಆಗಿರಬಹುದು. ಇದನ್ನು ವೈಜ್ಞಾನಿಕವಾದ ವಿಶ್ಲೇಷಣೆ, ವೈಜ್ಞಾನಿಕವಾಗಿ ಇದನ್ನು ಅಧ್ಯಯನ ಮಾಡೋದು ಅಂತ ಕರೀತಾರೆ. ಸೊ ಸೈನ್ಸ್ ಸ್ಟೂಡೆಂಟ್ ಆದ ನಿಮಗೆ ಈ ಥರದ ಕೆಪಾಸಿಟಿ ಡೆಫಿನೆಟ್ ಆಗಿ ಬರಬೇಕು ಅಂದರೆ ಈ ಥರದ ಪ್ರತಿಯೊಂದರಲ್ಲೂ ನೀವು ಇನ್ವಾಲ್ವ್ ಆಗಬೇಕು, ಆಯಿತಾ. ಓಕೆ, ಬ್ಯಾಕ್ ಟು ದಿಸ್. ಯೂನಿಟ್ ವೆಕ್ಟರ್ ಇಸ್ ಎ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 1, ಆಯಿತಾ. ಆರ್ಬಿಟ್ರರಿ ಡೈರೆಕ್ಷನ್, ಆ ಕಡೆ ಈ ಕಡೆ ಅಂದರೆ ಎ ಅಂತ ಬರೀತೀವಿ. ಅದರ ಬದಲಿಗೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂದಾಗ ಆರ್ಬಿಟ್ರರಿಯಾಗಿ ಬರೆಯೋದಿಲ್ಲ. ನೋಡಿ, ಕೋಆರ್ಡಿನೇಟ್ ಸಿಸ್ಟಮನ್ನು ತಗೋತೀನಿ ಮತ್ತೊಮ್ಮೆ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್, 3 ಕೋಆರ್ಡಿನೇಟ್ಸನ್ನು ತಗೊಂಡಿದ್ದೀನಿ ಸದ್ಯಕ್ಕೆ. ಎಕ್ಸ್ ಆಕ್ಸಿಸ್ ಅಂತ ಬಂದಾಗ ವಿ ಹ್ಯಾವ್ ಟು ಟೇಕ್ ಯೂನಿಟ್ ವೆಕ್ಟರ್ ಆಸ್ ಐ ಕ್ಯಾಪ್.
J is for y direction, K is for z direction. So I represents direction along x axis. I cap ಅಂದ್ರೆ x axis, J cap ಅಂದ್ರೆ y axis, K cap ಅಂದ್ರೆ z axis. ಅರ್ಥ ಆಯ್ತಾ? ಈಗ ಒಂದು ವೆಕ್ಟರ್ ಅನ್ನ ಬರೀತೀನಿ. Let us say ವೆಕ್ಟರ್ A. ವೆಕ್ಟರ್ A is equal to, let us say 5i cap plus 3j cap plus 2k cap ಅಂತ ಬರೆದ್ರೆ ಅರ್ಥ ಏನು? ಸ್ಪೇಸಲ್ಲಿ ಏನೋ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟನ್ನು ರೀಚ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಮೂವ್ 5 ಯೂನಿಟ್ಸ್ ಅಲಾಂಗ್ ಐ ಆಕ್ಸಿಸ್, ದಟ್ ಈಸ್ ಎಕ್ಸ್ ಆಕ್ಸಿಸ್, 3 ಯೂನಿಟ್ಸ್ ಅಲಾಂಗ್ ವೈ ಆಕ್ಸಿಸ್, 2 ಯೂನಿಟ್ಸ್ ಅಲಾಂಗ್ ಝೆಡ್ ಆಕ್ಸಿಸ್. ಹೀಗೆ 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 ಮೂವ್ ಆದರೆ ಈ ಪಾಯಿಂಟ್ ಸಿಕ್ಕುತ್ತೆ ಅಂತ ಅರ್ಥ. So 5, 3, 2 represents magnitude along x, y, z. I, j, k represents direction in which you are moving. Okay. So 5i plus 3j plus 2k. In general, we write this as vector A is equal to x1i plus y1j plus z1k. Of course, we have cap like this. Suppose if I have another vector, say b, ಈಗ ಇದು ವೆಕ್ಟರ್ a ಆಯಿತು, ಇನ್ನೊಂದು ವೆಕ್ಟರ್ b ಅಂತ ಇದೆ ಅಂತ ಇಟ್ಕೊಳ್ಳೋಣ. ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ಕೋಬೇಡಿ, ಈ 3 ಡೈಮೆನ್ಷನ್ ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳೋದು ಕಷ್ಟ. ಈಗ ಇದು ವೆಕ್ಟರ್ a, ಇದು ವೆಕ್ಟರ್ b, ಹಿಂಗಿದೆ ಹಿಂಗಿದೆ ಹಿಂಗಿಲ್ಲ, ಬೋರ್ಡಿಗೆ ಅಂಟ್ಕೊಂಡಿಲ್ಲ, ಬೋರ್ಡ್ ಬಿಟ್ಟು ಹೊರಗಡೆಗಿದೆ, ಗೊತ್ತಾಯ್ತಾ? ಈಗ ನನ್ನ ಬೆರಳಿದ್ದಂಗೆ ಹಿಂಗಿಟ್ಕೊಂಡ್ರೆ ದಿಸ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಅಲಾಂಗ್ ವೈ ಆಕ್ಸಿಸ್, ದಿಸ್ ಈಸ್ ನೈದರ್ ಅಲಾಂಗ್ ಎಕ್ಸ್ ನಾರ್ ಅಲಾಂಗ್ ವೈ, ಇನ್ ಬಿಟ್ವೀನ್. ಅದೇ ಈ ಬೆರಳನ್ನು ಹೆಬ್ಬೆಟ್ಟನ್ನು ನಿಮ್ಮ ಕಡೆ ತಿರುಗಿಸಿದೆ, ಇಟ್ ಈಸ್ ಇನ್ ಸ್ಪೇಸ್, ಗಾಳಿನಲ್ಲಿದೆ ಅಂತ ಅರ್ಥ. ಸ್ವಲ್ಪ ಇದನ್ನೇ ಪಿಕ್ಚರೈಸೇಷನ್ ಅಂತ ಕರೆಯೋದು. ಈಗ ಇನ್ನೊಂದು ವೆಕ್ಟರನ್ನು ತಗೊಳ್ಳೋಣ. ಲೆಟ್ ಮಿ ಕನ್ಸಿಡರ್ ಅನದರ್ ವೆಕ್ಟರ್, ಸೇ ವೆಕ್ಟರ್ ಬಿ. It is equal to x2i plus y2j plus z2k. ಈ ಥರ ಎರಡು ವೆಕ್ಟರ್ಸನ್ನು ಬರೆದಿದ್ದೀನಿ. ನೌ ಯು ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ದೀಸ್ ಟು. ನೋಡಿ ಇವಾಗ ಎಷ್ಟು ಸುಲಭ. ಸಮ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಮಾಡಬೇಕು. ಎ ಪ್ಲಸ್ ಬಿ ಮಾಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ? ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು, ವೆರಿ ಸಿಂಪಲ್, x1 plus x2 i cap, x1 plus x2 i cap plus y1 plus y2 j cap plus z1 plus z1 plus z2 k cap. ಮುಗಿದೋಯ್ತು, ಅಷ್ಟೇನೆ. ಸೊ ಇವಾಗ ಇಲ್ಲಿಗೆ ಬಂದರೆ 5 ಇನ್ನೊಂದು ಯಾವುದೋ ಇದೆ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಸೇ ಒನ್ ಮೋರ್ ವೆಕ್ಟರ್. ಲೆಟ್ ಮಿ ರೈಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 2i ಪ್ಲಸ್ 3j ಪ್ಲಸ್ 4k ಅಂತ ಇಟ್ಕೊಳ್ಳೋಣ. ಅವಾಗ ಎ ಪ್ಲಸ್ ಬಿ ಬಂದು ಏನಾಗುತ್ತೆ? ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 5 ಪ್ಲಸ್ 2 7i ಪ್ಲಸ್ 3 ಪ್ಲಸ್ 3 6j ಪ್ಲಸ್ 2 plus 4 6k. ದಿಸ್ ಈಸ್ ಅ ರಿಸಲ್ಟೆಂಟ್ ಅಷ್ಟೇ. ನೀನು ಏನು ಟ್ರಯಾಂಗಲ್ಲು ಬರೆಯೋಂಗಿಲ್ಲ, ಪ್ಯಾರಲೋಗ್ರಾಮು ಬರೆಯೋಂಗಿಲ್ಲ. ಸುಲಭ ಅಲ್ವಾ? ಆವಾಗಲೇ ಹೇಳಿದ್ದಲ್ಲ ನಾನು, ಜೆಮಿಟ್ರಿಕಲ್ ಮೆಥಡಲ್ಲಿ ರಿಸಲ್ಟೆಂಟ್ ಕಂಡುಹಿಡಿಯೋದು ಭಾಳ ಕಷ್ಟ ಅಂತ. ಯಾಕೆ ಅಂತಂದರೆ ಈ ಲೈನ್ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಹೇಳ್ಕೋಬೇಕು, ಆಮೇಲೆ ಇದ್ರ ತಲೆ ಮೇಲಿಂದ ಇನ್ನೊಂದು ಲೈನ್ ಹೇಳ್ಕೋಬೇಕು, ಆಮೇಲೆ ಇವೆರಡನ್ನು ಜಾಯಿನ್ ಮಾಡಬೇಕು, ಒಂದು ಟ್ರಯಾಂಗಲನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತೆಲ್ಲ ಹೇಳ್ಕೊಂಬಂದಿದ್ನೆ ಅಲ್ವಾ? ಇವಾಗ ಅದೇನು ಬೇಕಾಗೋದೇ ಇಲ್ಲ. ಇಫ್ ಯು ನೋ ದಿ ಕಾಂಪೊನೆಂಟ್ಸ್ ಯು ಕ್ಯಾನ್ ಈಸಿಲಿ ಡಿಟರ್ಮೈನ್. ಇಲ್ಲಿ ಜೆ ಐ ಜೆ ಕೆಗಳನ್ನು ಯೂನಿಟ್ ವೆಕ್ಟರ್ಸ್ ಅಂತ ತಗೊಂಡಿದ್ದೀವಿ. ಸರ್ ಇದು ಎರಡೇ ಎರಡು ವೆಕ್ಟರ್ಸ್ಗೆ ಅಷ್ಟೇನಾ? 3 ವೆಕ್ಟರ್ ಇದ್ದರೆ ಹಾಗಲ್ವಾ? ಎಷ್ಟು ವೆಕ್ಟರ್ ಆದರೂ ಬರೀರಿ. ಫಾರ್ ಎಕ್ಸಾಂಪಲ್ ಇವೆರಡರ ಜೊತೆಗೆ ಸಿ ಅಂತ ಒಂದು ತೊಗೊಂಡ್ಬಿಡ್ತೀನಪ್ಪ. ಸಿ ಅಂತ ತೊಗೊಂಡ್ಬಿಟ್ಟು x3 i ಕ್ಯಾಪ್ ಪ್ಲಸ್ y3 j ಕ್ಯಾಪ್ z3 k ಕ್ಯಾಪ್ ಬರೀಕೋತೀನಿ. ಆಯಿತಾ? ಈಗ ನೀವು ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡುಹಿಡೀರಿ ಅಂದರೆ, ಸರ್ ಇವೆಲ್ಲ ಎಕ್ಸಾಮಿಗೆ ಬರ್ತಾವ? ಎಕ್ಸಾಮಿಗೆ ಬರುತ್ತೋ ಬಿಡುತ್ತೋ, ಎಂಟ್ರೆನ್ಸ್ ಎಕ್ಸಾಮ್ಸ್ಗಂತೂ ಗ್ಯಾರಂಟಿ ಇರ್ತವೆ ಇವೆಲ್ಲನ. ಸೊ ಆ ದೃಷ್ಟಿಯಿಂದ ನೀವು ಕಲೀರಿ. ಬರೀ ಮೇನ್ ಎಕ್ಸಾಮ್ ಅಷ್ಟೇ ಕಲೀಲಿಕ್ಕೆ ಹೋಗಬೇಡಿ. ಮೇನ್ ಎಕ್ಸಾಮಲ್ಲೂ ಬರುತ್ತೆ, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಂತೂ ತುಂಬಾ ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ ಬರೀರಿ ಅಂದರೆ ಏನು ಮಾಡ್ತೀರಾ ನೀವು? ಆಲ್ರೆಡಿ ಎ ಪ್ಲಸ್ ಬಿ ಇದೆ, x1 ಪ್ಲಸ್ x2 ಇದೆ, ಇದ್ರ ಜೊತೆಗೆ ಪ್ಲಸ್ x3 ಸೇರಿಕೊಳ್ಳುತ್ತೆ ಅಷ್ಟೇ. ಹಾಗೆ ಇಲ್ಲಿ ಪ್ಲಸ್ y3 ಸೇರಿಕೊಳ್ಳುತ್ತೆ, ಪ್ಲಸ್
Z3 ಸೇರ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ಎಸ್, ಇಷ್ಟು ಸುಲಭನಾ ಸರ್ ಇದು? ಎಸ್. ಇವಾಗ ನೋಡಿ, ಲಾ ಆಫ್ ಟ್ರಯಾಂಗಲ್ ಅಲ್ಲಿ ಎರಡೆರಡನ್ನೇ ಆ್ಯಡ್ ಮಾಡಬೇಕಾಗಿತ್ತು ನಾನು. ಇಲ್ಲಿ ಹಾಗೇನಿಲ್ಲ, 3, 4, 5 ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಈಗ ಒಂದು ವೇಳೆ ನಾನು a + b - c ಮಾಡಬೇಕು, ಅವಾಗ ಏನು ಮಾಡ್ತೀರಾ? x1 + x2 - x3 ಹಾಕ್ಕೊಳ್ಳೋದಷ್ಟೇ. ದಿಸ್ ಬಿಕಮ್ಸ್ -x3, this becomes -y3, and this becomes -z3. I hope you are following. So simple it is. That means vector addition, vector subtraction is made simple with the help of I, j, k components, that is unit vector. ಈಗ ಒಂದು ವೆಕ್ಟರ್ ಅನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಇದನ್ನು 2 ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸೇ ದಿಸ್ ಈಸ್ ಎ ವೆಕ್ಟರ್. ಓಕೆ, ಇಲ್ಲಿ ಬರ್ತೀನಿ. ಈಗ ಸಾಕು, ಇಷ್ಟಾದ್ಮೇಲೆ ಈಗ 2 ಕೋಆರ್ಡಿನೇಟ್ಸಿಗೆ ಬರೋಣ, ಎಕ್ಸ್ ಅಂಡ್ ವೈಗೆ ಬರೋಣ. ಸೊ ದಿಸ್ ಈಸ್ ಒನ್ ವೆಕ್ಟರ್. ಓಕೆ, ಒಂದು ಆಬ್ಜೆಕ್ಟ್ ಹೀಗೆ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ, ಇಲ್ಲಿತ್ತು, ಇವಾಗ ಇಲ್ಲಿಗೆ ಬಂದಿದೆ. ಲೆಟ್ ಅಸ್ ಸೇ ಇಟ್ ವಾಸ್ ಅಟ್ ಎ ಪೊಸಿಷನ್ P, ನೌ ಇಟ್ ಈಸ್ ಅಟ್ ಪೊಸಿಷನ್ P'. O to P ಪೊಸಿಷನ್ ವೆಕ್ಟರ್, O to P' another position vector. ಅರ್ಥ ಆಯ್ತಲ್ವಾ? O to P is one position vector which is having coordinates x, y. Now you write OP is equal to xi cap plus yj cap. So x and y are the components. So this is resolved into 2 components, x component and y component, xi plus yj. ಅದೇ ಥರ OP dash ಕಂಡಿಡಿರಿ. ಇಟ್ ಈಸ್ ನಥಿಂಗ್ ಬಟ್ x, ಇದಕ್ಕೊಂದು ಕೋಆರ್ಡಿನೇಟ್ಸ್ ಇದೆ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಬರ್ದಿದ್ದೀನಿ x ಡ್ಯಾಶ್ y ಡ್ಯಾಶ್ ಅಂತ ಬರ್ದಿರ್ತೀನಿ. ಅವಾಗ x ಡ್ಯಾಶ್ i ಕ್ಯಾಪ್ ಪ್ಲಸ್ y ಡ್ಯಾಶ್ j ಕ್ಯಾಪ್. ಗೊತ್ತಾಯ್ತಲ್ವಾ? ಇದನ್ನ ಬೇಕಾದ್ರೆ ಪೊಸಿಷನ್ ವೆಕ್ಟರ್ r ಅಂತ ಕರೀರಿ, ಇದನ್ನ ಪೊಸಿಷನ್ ವೆಕ್ಟರ್ r ಡ್ಯಾಶ್ ಅಂತ ಕರೀರಿ. ದಿಸ್ ಈಸ್ r ಡ್ಯಾಶ್, ದಿಸ್ ಈಸ್ r. ಸೊ ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್. ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಈಸ್ ಯುವರ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಡೆಲ್ಟಾ r. ಇಟ್ ಈಸ್ r ಡ್ಯಾಶ್ ಮೈನಸ್ r. ಸೊ ದಿಸ್ ಈಸ್ ಯುವರ್ ಡಿಸ್ಪ್ಲೇಸ್ಮೆಂಟ್. ಗೊತ್ತಾಗ್ತಾ ಇದೆಯಲ್ವಾ? ಟು ಡಿಸ್ಪ್ಲೇಸ್ಮೆಂಟ್ ಅಲ್ಲಿಗೆ ಡೆಲ್ಟಾ r ಏನಾಯಿತು? r ಡ್ಯಾಶ್ ಮೈನಸ್ r. That means this minus this, x dash minus x into I cap plus y dash minus y dash minus y into j cap. That means delta r is equal to, this is nothing but delta x into I plus delta y into j. ಗೊತ್ತಾಗ್ತಾ ಇದೆಯಾ? ಸೊ ಡೆಲ್ಟಾ ಆರ್ ಈಸ್ ಡೆಲ್ಟಾ ಎಕ್ಸ್ ಐ ಪ್ಲಸ್ ಡೆಲ್ಟಾ ವೈ ಜೆ. ನಾನು ಬರೀ 2 ಡೈಮೆನ್ಷನ್ ಅಷ್ಟೇ ತೊಗೊಂಡಿರೋದ್ರಿಂದ ಎಕ್ಸ್ ಆ್ಯಂಡ್ ವೈ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ 3 ಡೈಮೆನ್ಷನ್ ತೊಗೊಂಡೆ, ಬಟ್ ಇಟ್ ಈಸ್ ನಾಟ್ ನೆಸಸರಿ ನೌ ಬಿಕಾಸ್ ವಿ ಆರ್ ಸ್ಲೋಲಿ ಸ್ವಿಚಿಂಗ್ ಓವರ್ ಟು 2 ಡೈಮೆನ್ಷನಲ್ ಮೋಷನ್. ಮಕ್ಕಳೇ ಅರ್ಥ ಆಗ್ತಿದೆಯಲ್ವಾ? ಈಗ ಎರಡೂ ಕಡೆ ಟೈಮಿಂದ ಡಿವೈಡ್ ಮಾಡಿಬಿಡಿ. ಅವಾಗ ಇದೇನಾಗುತ್ತೆ? ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಐ ಕ್ಯಾಪ್ ಪ್ಲಸ್ ಡೆಲ್ಟಾ y by delta t j cap. You know, displacement divided by time is nothing but velocity. Similarly here also this is velocity, that is vx I cap plus vy j cap. ಅಂದರೆ ಯಾವುದೇ ಒಂದು ಆಬ್ಜೆಕ್ಟ್ ಈ ಥರ 2 ಡೈಮೆನ್ಷನಲ್ಲಿ ಇದು ಪ್ಲೇನಲ್ಲಿ ಹೋಗ್ತಾ ಇದ್ದರೆ ಅದಕ್ಕೆ 2 ವೆಲಾಸಿಟಿಗಳಿರ್ತವೆ. ಒಂದು ಎಕ್ಸ್ ಕಾಂಪೊನೆಂಟ್ ಅಂತ, ಇನ್ನೊಂದು ವೈ ಕಾಂಪೊನೆಂಟ್ ಅಂತ. ಗೊತ್ತಾಗ್ತಿದೆಯಾ? ಸೊ ವೆಲಾಸಿಟಿ ಈಸ್ ನಾಟ್ ಸಿಂಗಲ್. ಸಪೋಸ್ ಇಫ್ ದ ಪಾರ್ಟಿಕಲ್ is moving vertically upward, vertically downward, only one velocity. Horizontally going like this, coming like this, only one velocity. Suppose if it is going in like this in this direction, ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಇರುವೆ ಹಾರಾಡ್ಕೊಂಡು ಹೋಗ್ತಾ ಇದೆ, ಸಮುದ್ರದ ಮೇಲೆ ಬೋಟ್, ಶಿಪ್ಪು, ಹಡಗು ಹೋಗ್ತಾ ಇದೆ ಅಂದರೆ ಅದು 2 ಡೈಮೆನ್ಷನ್. ಅದು ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಅಂದರೆ 2 ವೆಲಾಸಿಟಿಗಳಿರ್ತವೆ. 2 ವೆಲಾಸಿಟಿಗಳು, 2 ಡಿಸ್ಪ್ಲೇಸ್ಮೆಂಟ್ ಕಾಂಪೊನೆಂಟ್ಗಳಿರ್ತವೆ, ಎಕ್ಸ್ ಆ್ಯಂಡ್ ವೈ. ಓಕೆನಾ? ಅದೇ ಥರ ಆಕ್ಸಲರೇಷನ್ ಅಂತ ಬಂದಾಗ, ಆಕ್ಸಲರೇಷನ್ ವಿ ಕ್ಯಾನ್ ರೈಟ್ ಇಟ್ ಈಸ್ ಎ ಎಕ್ಸ್ ಐ ಕ್ಯಾಪ್ ay j cap. Okay, so acceleration is also 2 components, x component and y component. So ಆಮೇಲೆ ನಿಮ್ಗೆ ಇನ್ನೊಂದು ಈಕ್ವೇಷನ್ ಗೊತ್ತಿರಬೇಕು, v is equal to u plus at ಅಂತ. ಅಲ್ಲಿ ಇದನ್ನ vx is equal to ux plus ax into t, vy is equal to uy plus ay into t.
1 ಡೈಮೆನ್ಷನ್ಗಾದರೆ ಇದು ಸಾಕು. ಅದು ಇಲ್ಲಿ 2 ಡೈಮೆನ್ಷನ್ ಆಗಿರೋದ್ರಿಂದ ಸೊ ಎಕ್ಸ್ ಕಾಂಪೊನೆಂಟು ಬರೀಬೇಕು, ಎಕ್ಸ್ ಕಾಂಪೊನೆಂಟು ಬರೀಬೇಕು, ವೈ ಕಾಂಪೊನೆಂಟು ಬರೀಬೇಕು. ಸೊ ಒಂದು ಆಬ್ಜೆಕ್ಟ್ ಹೀಗೆ ಹೋಗ್ತಾ ಇದೆ ಅಂದರೆ ಇದರ ಎಕ್ಸ್ ಕಾಂಪೊನೆಂಟನ್ನು ಬರೀಬೇಕು, ವೈ ಕಾಂಪೊನೆಂಟನ್ನು ಬರೀಬೇಕು. ಅವಾಗ ಇದರ ವ್ಯಾಲ್ಯೂ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇದು ವೆಲಾಸಿಟಿ ಆಯಿತು, ಇದು ಆಕ್ಸಿಲರೇಷನ್ ಆಯಿತು, ಡಿಸ್ಪ್ಲೇಸ್ಮೆಂಟ್ ಆಯಿತು. ಇನ್ನು ಫೈನಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ಇನ್ನೊಂದು ಫಾರ್ಮುಲಾ ಇದೆ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ. ಅದನ್ನು ಎಸ್ ಎಕ್ಸ್ ಇಸ್ ಈಕ್ವಲ್ ಟು ಯು ಎಕ್ಸ್ ಟಿ ಪ್ಲಸ್ ಹಾಫ್ ಎ ಎಕ್ಸ್ ಟಿ ಸ್ಕ್ವೇರ್ ಅಂತ. ಎಸ್ ವೈ ಇಸ್ ಈಕ್ವಲ್ ಟು ಯು ವೈ ಟಿ ಪ್ಲಸ್ ಹಾಫ್ ಎ ವೈ ಟಿ ಸ್ಕ್ವೇರ್ ಅಂತ ಬರೀಬಹುದು. ಸೊ ಇಷ್ಟು ಡೀಟೇಲ್ಸು ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ಬೇಕು, ಮುಂದೆ ಬರ್ತಾ ಹೋಗುತ್ತೆ. ಅಂದರೆ ಒಂದು ವಸ್ತು 2 ಡೈಮೆನ್ಷನಲ್ ಮೂವ್ ಆಗ್ತಾ ಇದೆ ಅಂದರೆ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ವೆಕ್ಟರ್ಸ್ ಬೇಕೇ ಬೇಕು. ನೋಡಿ ಬೋರ್ಡೆಲ್ಲ ತುಂಬ ಹೋಗ್ಬಿಡ್ತು. ಫಸ್ಟ್ಗೆ ನೋಡಿ ಇದನ್ನೇ ನಾನು ಹೇಳೋದು, ಬಿಗಿನಿಂಗಲ್ಲಿ ನಮ್ಗೆ ಇದೊಂದೇ ಗೊತ್ತಿದ್ದು. ನಾವು ಐ ಆಮ್ ಡ್ಯಾಮ್ ಶೂರ್ ಯು ನೋ ಈಚ್ ಆ್ಯಂಡ್ ಎವ್ರಿಥಿಂಗ್. ತಕ್ಷಣಕ್ಕೆ ನೋಡಿ ಯಪ್ಪ ಏನಪ್ಪ ಹಿಂಗೆಲ್ಲ ಇದೆ ಅಂತ ಅನಿಸುತ್ತೆ. ಆದರೆ ಈ ವಿಡಿಯೋನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಇದನ್ನೆಲ್ಲ ನೀವು ಕಣ್ಣು ಮುಚ್ಕೊಂಡು ಬರೆದ್ಬಿಡು. ಅಂದರೆ ವಿಡಿಯೋ ಕ್ಲೋಸ್ ಮಾಡಿ ಓನ್ ಆಗಿ ಬರಿಬೋದು. ಇದನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ನೀವು ಏನೇ ಓದ್ತಿರೋ ಏನು ನೋಡ್ತಿರೋ ಅದನ್ನು ಕ್ಲೋಸ್ ಮಾಡಿ ಒಂದ್ಸತಿ ಜ್ಞಾಪಿಸ್ಕೊಂಡು ಬರೀರಿ. ನಮ್ಮ ಮೆಮೊರಿಯಿಂದ ರಿಕಾಲ್ ಮಾಡಿ ಬರೆಯೋದಿದೆಯಲ್ಲ, ಅದಕ್ಕಿಂತ ಬೆಸ್ಟ್ ಮೆಥಡ್ ಇನ್ನೊಂದಿಲ್ಲ. ಈಗ ಓದೋದು ಹೆಂಗೆ ಅನ್ನೋದು ಕೂಡ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಓದ್ತೀರಾ, ಸುಮ್ಮನೆ ಓದ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ನಮ್ಮ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಸರ್ವಜ್ಞ ಗೊತ್ತಲ್ವಾ, ತ್ರಿಪದಿಗಳ ರಾಜ. ಅವರು ಒಂದು ಕಡೆ ಹೇಳ್ತಾರೆ, ಬರೆಯದಲೇ ಓದುವವನ ಅಂತ. ಅಂದರೆ ಬರೆಯದಲೇ ಓದುವವನು ವೇಸ್ಟ್ ಅಂತ. ಬರೀಬೇಕು, ಓದಿಬಿಟ್ಟು ಬರೀಬೇಕು. ಸುಮ್ಮನೆ ಓದಿದರೆ ಪ್ರಯೋಜನ ಇಲ್ಲ. ಸುಮ್ಮನೆ ಓದಿದ್ರೆ ಏನಾಗುತ್ತೆ, ಆ ಕ್ಷಣಕ್ಕೆ ನೆನಪಿರುತ್ತೆ. ಅದನ್ನೇ ಬರೆದು ಬಿಟ್ರೆ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಅಟ್ಲೀಸ್ಟ್ ಒಂದು ವಾರ 15 ದಿನದ ತನಕ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಮತ್ತೆ ನೀವು ಪದೇ 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 ಬರಿತಾ ಇರಬೇಕು. ಇದು ಮಗ್ಗು ಮಾಡ್ದಂಗಲ್ಲ. ಈಗ ನೋಡಿ, ನನಗೆ 32 ವರ್ಷ ನಾನು ಇದನ್ನು ಈ ಟೀಚಿಂಗ್ ಲೈನಲ್ಲಿ ಇದ್ದೀನಿ. ಈಗಲೂ ಕೂಡ ಕೆಲವೊಂದು ಈಕ್ವೇಷನ್ಸನ್ನು ನಾನು ಬರೆದು ನೀವು ಪಾಠ ಮಾಡೋ ಮುಂಚೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತೀನಿ ನಾನು. ಏನಪ್ಪ ಹಂಗಾರೆ ಸರಿ ಗೊತ್ತಿಲ್ವಾ ಅಂತಲ್ಲ, ಕಾನ್ಸೆಪ್ಟ್ ಗೊತ್ತಿದೆ, ಹೇಳ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗಬಾರ್ದಲ್ವಾ. ಹಾಗೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಮಾರ್ಕ್ಸ್ ಹೊರಟೋಗುತ್ತೆ ಅಲ್ವಾ. ಪ್ಲಸ್ ಬರೋ ಕಡೆ ಮೈನಸ್ ಬಂದರೆ ಹೊರಟೋಗುತ್ತೆ ಅಲ್ವಾ. ಇವಾಗ ಇದು ಮೈನಸ್ ಎಫ್ ಕಾಸ್ ಥೀಟಾ ಬಂದು ಇದನ್ನೇ ಮೈನಸ್ ಎಫ್ ಸೈನ್ ಥೀಟಾ ಬರೆದ್ಬಿಟ್ರೆ ಫುಲ್ ಎಡವಟ್ಟಾಗುತ್ತೆ ಅಲ್ವಾ. ಅದು ಆಗಬಾರ್ದು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಈಗ 2 ಡೈಮೆನ್ಷನಲ್ ಮೋಷನ್ ಬಗ್ಗೆ ಸಾಕಷ್ಟು ಗ್ರೌಂಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ 2 ಇಂಪಾರ್ಟೆಂಟ್ ಮೋಷನ್ ಇನ್ ಪ್ಲೇನ್, ಒಂದು ಪ್ರೊಜೆಕ್ಟೈಲ್ ಮೋಷನ್, ಇನ್ನೊಂದು ಸರ್ಕ್ಯುಲರ್ ಮೋಷನ್ ಅಥವಾ ರೊಟೇಷನಲ್ ಮೋಷನ್. ಸರ್ಕ್ಯುಲರ್ ಮೋಷನ್ ಆ್ಯಕ್ಚುಲಿ, ರೊಟೇಷನಲ್ ಮೋಷನ್ ಬೇಡ. ಇವೆರಡನ್ನು ಚರ್ಚೆ ಮಾಡ್ತೀನಿ. ಆಮೇಲೆ ನಾನು CET ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಲಿ. ನೀವು ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನೋಡ್ತಾ ಹೋಗಿ. ಸುಮಾರು ಜನಕ್ಕೆ ನನ್ನ ವೀಡಿಯೋ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ನನ್ನ ಎಲ್ಲ ವೀಡಿಯೋಸು ಬರುತ್ತೆ. ನಾನು ಬರೀ PUCಗೆ ಅಷ್ಟೇ ಅಲ್ಲ, ಇಂಜಿನಿಯರಿಂಗು ಟೀಚ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಂದನೂ ಕೂಡ ಒಳ್ಳೊಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. ಐ ಆಮ್ ಆ್ಯಕ್ಚುಲಿ ಎ ಪ್ರೊಫೆಸರ್ ಇನ್ ಫಿಸಿಕ್ಸ್ ಫಾರ್ ಲಾಸ್ಟ್ 32 ಇಯರ್ಸ್. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ನಾನು ಹೈಯರ್ ಲೆವೆಲ್ ಫಿಸಿಕ್ಸನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿದರೆ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಅದರಲ್ಲಿ ಫಸ್ಟ್ ಪಿ ಯು ಸಿ ನಿಮಗಾಗಿ ಅಂತ ಒಂದು ಲಿಂಕ್ ಇದೆ, ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ನಿಮಗೆ ಫಸ್ಟ್ PUC ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಸು ಬರುತ್ತೆ. ಈಗಾಗಲೇ ನಾನು ಸಾಕಷ್ಟು ಮಾಡಿದ್ದೀನಿ, ಇನ್ನೂ ಚಾಪ್ಟರ್ಸ್ ಹಾಕೊಂಡಿದ್ದೀನಿ. ಪ್ಲೀಸ್ ಸ್ಟೇ with me, share your comments, share my videos with your friends also and support me. ನೀವು ನನಗೆ ಸಪೋರ್ಟ್ ಮಾಡ್ತಾ ನಿಮ್ಮ ವರ್ಡ್ಸೇ ನನಗೆ ಸಪೋರ್ಟು. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯು. ನಿಮ್ಮ ವರ್ಡ್ಸೇ ನನಗೆ ಸಾಕು. ನನಗೆ ಈ 32 ವರ್ಷದಲ್ಲಿ ಐ ಹ್ಯಾವ್ ಸಫಿಷಿಯೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಹ್ಯಾವ್ ಮೆನಿ ಸ್ಟೂಡೆಂಟ್ಸ್ ಬೋತ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಹೊರಗಡೆಗೆಲ್ಲ ಇದ್ದಾರೆ, ಆಯಿತಾ. ಸೊ ನನ್ನ ಉದ್ದೇಶ ನಮ್ಮ ಕನ್ನಡದ ಮಕ್ಕಳಿಗೆ ಒಂದು ಒಳ್ಳೆಯ ಫಿಸಿಕ್ಸನ್ನು ಕಲಿಸೋಣ. ಫಿಸಿಕ್ಸ್ನಲ್ಲಿ ಇರ್ತಕ್ಕಂಥ ಭಯನ ಹೋಗ್ಲಾಡ್ಸೋಣ ಅಂತ ಅಷ್ಟೇ. ಸಾಮಾನ್ಯವಾಗಿ ಫಿಸಿಕ್ಸ್ ಅಂದರೆ ಟಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಹಂಗೆ ಅನಿಸುತ್ತೆ, ಕರೆಕ್ಟು. ಕೆಲವೊಮ್ಮೆ ಟಫೇ ಆಗುತ್ತೆ. ಅದು ನೀವು ಕೇಳೋ ರೀತಿನಲ್ಲಿ ಇದೆ, ಹೇಳೋ ರೀತಿನಲ್ಲೂ ಇದೆ. ನಾನು ನನ್ನ ಪ್ರಯತ್ನ ಮೀರಿ ನಾನು ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಟೇ ವಿತ್ ಮೀ. ಥ್ಯಾಂಕ್ ಯು ವೆರಿ ಮಚ್.